ವೇದಸಂವೇದ್ಯಂ ಕಟಾಕ್ಷೇಣಾಭಿವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಭಗವಂತ ಅನಂತ ಗುಣಗಳಿಂದ ಪರಿಪೂರ್ಣನಾಗಿದ್ದಾನೆ. ಭಗವಂತ ಅನಂತ ಗುಣಗಳಿಂದ ಹೇಗೆ ಪರಿಪೂರ್ಣನೋ ಲಕ್ಷ್ಮೀದೇವಿಯೂ ಅನಂತ ಗುಣಗಳಿಂದ ಪೂರ್ಣಳಾಗಿದ್ದಾಳೆ. ಭಗವಂತನಿಗಿಂತಲೂ ಅನಂತಪಟ್ಟು ಕಡಿಮೆಯಾಗಿದ್ದಾಳೆ. ತಾರತಮ್ಯದಲ್ಲಿ ಪರಮಾತ್ಮನಿಗಿಂತಲೂ ಲಕ್ಷ್ಮೀದೇವಿ ಅನಂತಪಟ್ಟು ಕಡಿಮೆ. ಆದರೂ ಅನಂತ ಗುಣಗಳು ಲಕ್ಷ್ಮೀದೇವಿಯಲ್ಲಿ ಇವೆ, ವಾಯುದೇವರಲ್ಲಿಯೂ ಇವೆ. ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ವಾಯುದೇವರ ಬಗ್ಗೆ ತಿಳಿಸುವಾಗ ವಿಷ್ಣು ಭಕ್ತ್ಯಾದ್ಯನಂತ ಗುಣ ಪರಿಪೂರ್ಣ ಎಂಬುದಾಗಿ ಹೇಳ್ತಾರೆ. ಅನಂತ ಗುಣಗಳು ವಾಯುದೇವರಲ್ಲಿವೆ ಅಂತ. ಲಕ್ಷ್ಮೀದೇವಿಯಲ್ಲಿಯೂ ವಾಯುದೇವರಲ್ಲಿಯೂ ಅನಂತ ಗುಣಗಳಿವೆ, ಭಗವಂತನಲ್ಲಿಯೂ ಇದೆ. ಅಂದರೆ ಎಲ್ಲರೂ ಸಮಾನ ಅಂತ ತಿಳಿಯುವಂತಿಲ್ಲ. ಅನಂತ್ಯದಲ್ಲಿಯೂ ತಾರತಮ್ಯ ಇದೆ. ಕಾಲಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳುವಾಗ ಇವತ್ತಿನವರೆಗೆ ಎಷ್ಟು ಕಲ್ಪಗಳು ಕಳೆದಿವೆ, ಬ್ರಹ್ಮಕಲ್ಪಗಳು ಅನಂತ. ಎಷ್ಟು ಮನ್ವಂತರಗಳು ಕಳೆದಿವೆ ಅನಂತ. ಎಷ್ಟು ಮಹಾಯುಗಗಳು ಅನಂತ. ಎಷ್ಟು ಯುಗಗಳು ಅನಂತ. ಎಷ್ಟು ವರ್ಷಗಳು ಅನಂತ. ಎಷ್ಟು ತಿಂಗಳು ಎಲ್ಲದಕ್ಕೂ ಒಂದೇ ಉತ್ತರ ಕೊಡ್ತೇವೆ, ಅನಂತ ಅನಂತ. ಆದರೆ ಒಂದೇ ಅಲ್ಲ, ತಾರತಮ್ಯ ಇದೆ. ವರ್ಷಗಳು ಎಷ್ಟು ಅನಂತ ಕಳೆದಿವೆಯೋ ಅದಕ್ಕಿಂತ 12 ಪಟ್ಟು ಹೆಚ್ಚು ಅನಂತ ಮಾಸಗಳು ಕಳೆದಿರ್ತವೆ. ಹೀಗೆ ಮಾಸಗಳು ವರ್ಷಗಳು ಎಷ್ಟು ಅನಂತ ಕಳೆದಿವೆಯೋ ಅದಕ್ಕಿಂತ 360 ಪಟ್ಟು ಹೆಚ್ಚು ದಿನಗಳ ಅನಂತ್ಯ ಇದೆ. ಆದರೆ ಎಲ್ಲವೂ ಅನಂತ. ಹಾಗೆ ಭಗವಂತನ ಗುಣಗಳಿಗೂ ಲಕ್ಷ್ಮೀದೇವಿಯ ಗುಣಗಳಿಗೂ ಅನಂತ ತಾರತಮ್ಯ ಇದೆ. ವಾಯುದೇವರಿಗೂ ಲಕ್ಷ್ಮೀದೇವಿಗೂ ಕೋಟಿ ತಾರತಮ್ಯ ಇದೆ. ವಾಯುದೇವರಿಗಿಂತಲೂ ಕೋಟಿ ಪಟ್ಟು ಅಧಿಕಳಾದವಳು ಮಹಾಲಕ್ಷ್ಮಿ. ಆದರೆ ಅನಂತ ಗುಣಗಳಿವೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಅನಂತ ಗುಣಗಳನ್ನು ತಿಳಿದುಕೊಳ್ಳುವುದಕ್ಕೆ ಶಾಂತ ಬುದ್ಧಿ ಇರುವ ನಮ್ಮಂತಹ ಮಂದಮತಿಗಳಿಂದ ಸಾಧ್ಯವೇ ಇಲ್ಲ. ಆದರೂ ಕೂಡ ಶ್ರೀಮದ್ ಆಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಅಲ್ಲಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟ ಸೂಚನೆ ಮಾಡಿದ ಗುಣಗಳನ್ನು ಸ್ವಲ್ಪ ನಮ್ಮ ಬುದ್ಧಿಗೆ ಅನುಗುಣವಾಗಿ ಚಿಂತನೆ ಮಾಡುವ ಪ್ರಯತ್ನವನ್ನು ಮಾತ್ರ ಮಾಡೋದು. ಶ್ರೀಮದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಹೇಳಿದ್ದನ್ನೆಲ್ಲವನ್ನೂ ಮಾಡ್ತೇವೆ ಅನ್ನೋ ಹಾಗಿಲ್ಲ. ಅವರು ಹೇಳಿದ ಎಲ್ಲ ಗುಣಗಳನ್ನೂ ನಾವು ಅರ್ಥ ಮಾಡಿಕೊಳ್ಳೋದಕ್ಕಾಗೋದಿಲ್ಲ. ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೆ ತಿಳಿಯುವಂತೆ ಹೇಳಿದ್ದು, ಅದರೊಳಗೂ ನಮಗೆ ಗೋಚರವಾದದ್ದು ಎಷ್ಟೋ ಅಷ್ಟನ್ನು ಚಿಂತನೆ ಮಾಡಿ
ಲಕ್ಷ್ಮೀದೇವಿಯ ಲಕ್ಷ್ಮೀ ಸಮೇತನಾದ ನಾರಾಯಣನ ಅನುಗ್ರಹವನ್ನು ಪಡೆಯುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂತಹ ಕಲ್ಯಾಣ ಗುಣಗಳನ್ನು ಯಥಾಶಕ್ತಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಶ್ರೀಮದ್ ಆಚಾರ್ಯರು 7ನೆಯ ಅಧ್ಯಾಯದಲ್ಲಿ ಮಹಾಲಕ್ಷ್ಮೀ ದೇವಿಯ ಮಹಿಮೆಯನ್ನೇ ವಿಶೇಷವಾಗಿ ಹೇಳುವುದಕ್ಕೆ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾರೆ. ಪರಮಾತ್ಮನ ಸ್ತುತಿ ಪ್ರಧಾನ, ಆದರೆ ಅದರ ಜೊತೆಗೆ ಮಹಾಲಕ್ಷ್ಮೀ ದೇವಿಯನ್ನು ಸ್ತೋತ್ರ ಮಾಡ್ತಾರೆ. ವಿಶ್ವಸ್ಥಿತಿ ಪ್ರಲಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಃ ಯಸ್ಯಾ ಅಪಾಂಗಲಪಮಾತ್ರತ ಊರ್ಜಿತಾ ಸಾ ಶ್ರೀರಿಯತ್ಕಟಾಕ್ಷ ಬಲವತ್ಯಜಿತನ್ನಮಾಮಿ. ಮಹಾಲಕ್ಷ್ಮೀ ದೇವಿಯ ಸಾಮರ್ಥ್ಯ ಎಂತಹ ಅದ್ಭುತ! ಭಗವಂತನ ಕೃಪಾ ಕಟಾಕ್ಷದ ಲೇಷದಿಂದ ತಾನು ಸಾಮರ್ಥ್ಯವನ್ನು ಪಡೆಯುತ್ತಾಳೆ. ಶ್ರೀರಿ ಯತ್ ಕಟಾಕ್ಷ ಬಲವತಿ ಅಜಿತನ್ನಮಾಮಿ. ಚಾಕ್ಷುಷ ಮನ್ವಂತರದಲ್ಲಿ ಅಜಿತನಾಮಕನಾದಂತಹ ಪರಮಾತ್ಮ ಸಮುದ್ರ ಮಥನವನ್ನು ಮಾಡುವಂತಹ ಪ್ರಸಂಗದಲ್ಲಿ ಪ್ರಾದುರ್ಭೂತಳಾದಂತಹ ಮಹಾಲಕ್ಷ್ಮೀ ದೇವಿಯನ್ನು ತನ್ನ ವಕ್ಷಸ್ಥಲದಲ್ಲಿ ಇಟ್ಟುಕೊಂಡು ತನ್ನ ಕಟಾಕ್ಷದಿಂದ ಅವಳಲ್ಲಿ ಶಕ್ತಿ ಸಾಮರ್ಥ್ಯಗಳನ್ನು ಅನಾದಿ ಕಾಲದಿಂದಲೂ ತುಂಬುತ್ತಾ ಇರುವಂತಹ ಪರಮಾತ್ಮ ಅವಳಿಂದ ಇಡೀ ಜಗತ್ತಿನ ಸೃಷ್ಟ್ಯಾದಿ ಕಾರ್ಯಗಳನ್ನು ಮಾಡಿಸ್ತಾನೆ ಎನ್ನುವ ಮಹಿಮೆಯನ್ನು ಹೇಳ್ತಾರೆ. ನಿನ್ನೆ ದಿವಸ ಕೇಳಿದ್ದೀರಿ. ಅದಕ್ಕೋಸ್ಕರನೇ ಶ್ರೀಮದ್ ಆಚಾರ್ಯರು ಅಜಿತ ಎಂಬ ಶಬ್ದವನ್ನು ಇಲ್ಲಿ ಪ್ರಯೋಗ ಮಾಡ್ತಾರೆ. ಶ್ರೀಮದ್ ಭಾಗವತದ 8ಮ ಸ್ಕಂಧದಲ್ಲಿ ಬರುವಂತಹ ಆ ಒಂದು ಪ್ರಮೇಯವನ್ನು ಇಲ್ಲಿ 8 ಶ್ಲೋಕಗಳಿಂದ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. 8ಮ ಸ್ಕಂಧದಲ್ಲಿ ವೇದವ್ಯಾಸ ದೇವರು ಸಮುದ್ರ ಮಥನದ ವಿಸ್ತೃತವಾದ ಕಥೆಯನ್ನು ವರ್ಣನೆ ಮಾಡಿ ಎಲ್ಲ ದೇವತೆಗಳಲ್ಲಿಯೂ ದೋಷಗಳನ್ನೆಣಿಸಿ ನಿರ್ದೋಷನಾದ ಗುಣಪೂರ್ಣನಾದ ಭಗವಂತನನ್ನೇ ತನ್ನ ಪತಿ ಎಂಬುದಾಗಿ ವರಿಸಿ ಆ ಪರಮಾತ್ಮನ ಕೊರಳಿಗೆ ಮಾಲೆಯನ್ನು ಹಾಕಿದಂತಹ ಮಹಾಲಕ್ಷ್ಮಿ ಮದುವೆ ಮಾಡಿಕೊಂಡು ಮನೆಗೆ ಬಂದ ಹೆಂಡತಿಗೆ ಮನೆ ಕಟ್ಟಿ ಕೊಡಬೇಕು, ಉತ್ತಮವಾದ ಸ್ಥಾನದಲ್ಲಿ ಮನೆಯಲ್ಲಿ ಇಡಬೇಕು. ಇನ್ಯಾವ ಮನೆಯನ್ನು ಕೊಟ್ಟರೆ ಇಷ್ಟು ಉತ್ತಮವಾಗಲಿಕ್ಕೆ ಸಾಧ್ಯವಿದೆ ಹೇಳಿ? ದೇವರು ಲಕ್ಷ್ಮೀದೇವಿಗೆ ಮನೆ ಮಾಡಿ ಕೊಡಬೇಕಲ್ಲ, ಉತ್ತಮವಾದ ಮನೆ ಕೊಡಬೇಕು. ಲಕ್ಷ್ಮೀದೇವಿಯ ಮೇಲೆ ದೇವರಿಗೆ ಎಷ್ಟು ಪ್ರೀತಿ ಇದೆ ಅಂದರೆ ಉತ್ತಮವಾದ ಮನೆ ಕೊಡಬೇಕು ಅಂದರೆ ಎಂಥ ಉತ್ತಮ ಮನೆ ಕೊಡ್ತಾನೆ ಅಂದರೆ ಇದರ ಮೇಲೆ ಇನ್ನು ಉತ್ತಮ ಇರಲಿಕ್ಕೆ ಸಾಧ್ಯ ಇಲ್ಲ. ಸರ್ವೋತ್ತಮ ಮನೆಯನ್ನು ಕೊಟ್ಟಿದ್ದಾನೆ. ಲಕ್ಷ್ಮೀದೇವಿಗೆ ಕೊಟ್ಟ ಮನೆ ಯಾವುದು ಅಂದರೆ ಸರ್ವೋತ್ತಮವಾದ ಮನೆ. ಸರ್ವೋತ್ತಮವಾದ ಮನೆ, ಸರ್ವೋತ್ತಮ ದೇವರು ಅಂತ ಕೇಳಿದ್ದೇವೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಇಷ್ಟೇ ನಮಗೆ ಗೊತ್ತು. ಇದೇನು ಸರ್ವೋತ್ತಮಂ ಗೃಹಂ ಅಂತ ಒಂದು ಹೊಸದು ತೆಗೆದ್ರಲ್ಲ ನೀವು. ಸರ್ವೋತ್ತಮ ಮನೆ ಅಂತ ಎಲ್ಲಿದೆ ಅದು? ಲಕ್ಷ್ಮೀದೇವಿಗೆ ದೇವರು ಕೊಟ್ಟ ಮನೆ ಯಾವುದು? ತನ್ನ ವಕ್ಷಸ್ಥಲ. ಆ ಪರಮಾತ್ಮನ ವಕ್ಷಸ್ಥಲ ಅಂದರೆ ದೇವರು ಬೇರೆಯಲ್ಲ, ದೇವರ ವಕ್ಷಸ್ಥಲ ಬೇರೆಯಲ್ಲ. ನೇಹನಾನಾಸ್ತಿ ಕಿಂಚನ. ದೇವರು ಸರ್ವೋತ್ತಮ ಅಂದರೆ ಆ ದೇವರ ವಕ್ಷಸ್ಥಲವೂ ಕೂಡ ಸರ್ವೋತ್ತಮವಾದ ಸ್ಥಾನ. ಸರ್ವೋತ್ತಮವಾದ ಮನೆಯನ್ನು ತನ್ನ ಮಡದಿಗೆ ಪರಮಾತ್ಮ ಕೊಟ್ಟಿದ್ದಾನೆ. ಇಷ್ಟು ಪ್ರೀತಿಯನ್ನು ಯಾವ ಗಂಡನೂ ಯಾವ ಹೆಂಡತಿಯ ಮೇಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನೋ ಅಲ್ಪ ಸ್ವಲ್ಪ ಪ್ರೀತಿ ಮಾಡಿದರೂ ಸರ್ವೋತ್ತಮ ಮನೆಯನ್ನು ಎಲ್ಲಿಂದ ತಂದು ಕೊಡಬೇಕು? ಇವನೇ ಸರ್ವಾಧಮನಾಗಿರ್ತಾನೆ, ಇನ್ನು ಸರ್ವೋತ್ತಮ ಮನೆ ಎಲ್ಲಿಂದ ಸಿಗಬೇಕು? ಸರ್ವೋತ್ತಮನಾದ ಭಗವಂತನಿಗೆ ಮಾತ್ರ ಸರ್ವೋತ್ತಮವಾದ ಮನೆಯನ್ನು ಕೊಡುವ ಸಾಧ್ಯತೆ ಇದೆ. ಅರ್ಥಾತ್ ತನ್ನನ್ನೇ ಮನೆಯನ್ನಾಗಿ ಮಾಡಿ ಮಡದಿಗೆ ಕೊಟ್ಟಂತಹ ಭಗವಂತ ಅಷ್ಟು ಲಕ್ಷ್ಮೀದೇವಿಯ ಮೇಲೆ ಪ್ರೀತಿ ಮಾಡ್ತಾನೆ ಎನ್ನುವುದನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ.